ಬಿಲ್ ಪಾವತಿ ಮಾಡದ ನೀರಾವರಿ ನಿಗಮದ ಕಚೇರಿಗಳನ್ನ ಅಂದ್ರೆ ಆ ಕಚೇರಿಗಳ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಲಾಗ್ತಾ ಇದೆ. ವಿದ್ಯುತ್ ಇಲ್ಲದೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಹಿಡಕಲ್ ಡ್ಯಾಂನಲ್ಲಿರುವಂತಹ ಕಚೇರಿಗಳ ವಿದ್ಯುತ್ ಕಡಿತ ಆಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನ ಕಚೇರಿಯಂತೆ ನೀರಾವರಿ ಇಲಾಖೆಯಿಂದ ಸುಮಾರು 1 ಕೋಟಿ ರೂಪಾಯಿ 92 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ಇನ್ನು ಕಟ್ ಮಾಡದೆ ಇನ್ನೇನು ಮಾಡ್ತಾರೆ? 1 ಕೋಟಿ ಹತ್ತತ್ರ 2 ಕೋಟಿ ರೂಪಾಯಿ ಅಷ್ಟು ಹಣ ಬಾಕಿ ಉಳಿಸ್ಕೊಂಡಿದ್ದಾರೆ ಬಿಲ್ಲನ್ನು. ಸೊ ಕಚೇರಿ ಹಾಗೆ ವಸತಿ ಗೃಹ ಅತಿಥಿ ಗೃಹದ ಪವರ್ ಕಟ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಗೈನ್ ಇದರಿಂದ ರೈತರಿಗೆ ಮತ್ತೆ ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಕೂಡಲೇ ಇದ್ರ ಬಗ್ಗೆ ಕ್ರಮ ಆಗಬೇಕು. ಮೊನ್ನೆನೂ ಹಿಂಗೆ ಆಗಿತ್ತು. ಬೆಳಗಾವಿಲಿ ಈ ತಹಶೀಲ್ದಾರ್ ಆಫೀಸ್ದು ವಿದ್ಯುತ್ ಕಟ್ ಮಾಡಿದ್ರು. ಆ ಸಿಬ್ಬಂದಿನೋ ಮೊದಲೇ ಕಳ್ಬಿದ್ದಿರ್ತಾರೆ, ಅವ್ರಿಗೆ ಇನ್ನೂ ಆರಾಮಾಗ್ಬಿಟ್ಟಿತ್ತು. ಅವತ್ತು ಬಂದವರಿಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ರು. ಇಲ್ಲೂ ಹಂಗೆ ಆಗಬಾರ್ದು. ಕೂಡಲೇ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು. ಅದರದ್ದು ವಿಶೇಷವಾಗಿ 2022ರಿಂದ ನಮಗೆ ನಮ್ಮ ಸಂಸ್ಥೆಗೆ ಬರ್ತಕ್ಕದ್ದು 1,98,15,15,000 ಮ್ಯಾಗ್ ಚಿಲ್ಲರೆ ಬರ್ತಕ್ಕದ್ದು ರೀ. 2028ರಲ್ಲಿ ಈಗಾಗಲೇ ಅವ್ರಿಗೆ ಅವರು ನೋಟಿಸ್ ಕೊಟ್ಟರು ಅವ್ರು ತುಂಬಿಲ್ಲ. ವಿಶೇಷವಾಗಿ ನಾವು ಯಾವ ಕುಡಿಯುವ ನೀರು ಅಥವಾ ಅಣೆಕಟ್ಟು ಪ್ರದೇಶ ಯಾವ ಡಿಸ್ಕಂಟಿನ್ಯೂ ಕಂಡಕ್ಟ್ ಮಾಡಿಲ್ಲ. ಅವರಿಗೆ ಸಂಬಂಧಪಟ್ಟಂತೆ ಮುಖ್ಯ ಅಭಿಯಂತರ ಕಚೇರಿಯ ವಿದ್ಯುತ್ ಸರಬರಾಜನ್ನು ಬಂದ್ ಮಾಡಿದ್ದೇವೆ. ಮತ್ತು ಈಗಾಗಲೇ ಅವರಿಗೆ ನಾವು ವಿದ್ಯುತ್ ತುಂಬ್ರಿ ಅಂತ ಕರೆಂಟ್ ಬಿಲ್ ತುಂಬಬೇಕಂತ ಹೇಳಿದ್ರು ಸಹ ಅವರು ತುಂಬಲಿಲ್ಲ. ಅದಕ್ಕೆ ನಮ್ಮ ಸಹಕಾರಿ ವಿದ್ಯುತ್ ಸಂಘದ ಹಿತದೃಷ್ಟಿಯಿಂದ ನಾವು ಅದನ್ನು ಕ್ರಮ ಕೈಗೊಂಡಿದ್ದೀವಿ. ಅದರದ್ದು ವಿಶೇಷವಾಗಿ 2022ರಿಂದ ನಮಗೆ ನಮ್ಮ ಸಂಸ್ಥೆಗೆ ಬರ್ತಕ್ಕದ್ದು 1,98,15,15,000 ಮ್ಯಾಗ್ ಚಿಲ್ಲರೆ ಬರ್ತಕ್ಕದ್ದು ರೀ. 2028ರಲ್ಲಿ ಈಗಾಗಲೇ ಅವ್ರಿಗೆ ಅವರು ನೋಟಿಸ್ ಕೊಟ್ಟರು